ನಾನಿನ್ನ ಕರಿಘಟ್ಟಕ್ಕೆ ಹೋಗ್ಬೇಕು, ಅಲ್ಲಿಂದ ವಾಪಸ್ ಬರಬೇಕು. ಇನ್ನು ಎಲ್ ಟೀ ಅಂಗಡಿ ಇದೆಯೋ, ನಾನು ಎಲ್ ಟೀ ಕುಡಿತೀನೋ. ಪರವಾಗಿಲ್ಲ, ನಮ್ಮ KSRTC ಬಸ್ಸವರು 2 ವೀಲರ್ಗೂ ಜಾಗ ಬಿಡ್ತಾ ಇದ್ದಾರೆ. ಅಯ್ಯೋ, ಎತ್ತಿ ಬಿಸಾಕ್ತೈತೆ. ಶಾಕ್ ಅಬ್ಸರ್ವ್ನ ಮೊದಲು ಸ್ವಲ್ಪ ಲೂಸ್ ಮಾಡಿಸ್ಬೇಕು. ಸಸ್ಪೆನ್ಷನ್ ಎಷ್ಟು ಹಾರ್ಡ್ ಇದೆ ಅಂದರೆ, ಅಯ್ಯೋ ದೇವಾ, ಆಯ್ತಲ್ಲ ನನ್ನ ಕೈಲಿ. ಇಟ್ಸ್ ಪೇನಿಂಗ್. ಬರ್ತಾ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿದ್ದು. ಇಲ್ಲ ಅಲ್ಲಿ ಮುಂದೆ 200 ರೂಪೀಸ್ ಪೆಟ್ರೋಲ್ ಖತಮ್ ಹೋಗೈ. ಏನು ಹಿಂಗೆ ಎತ್ತೈತೆ ಬಿಸಾಕ್ತೈತೆ? ಯಾಕಂದರೆ ಬ್ರೇಕ್ ಹಿಡಿದೆ ಹಂಸತ್ತಸ್ತದೆ ಅದಕ್ಕೆ. ಏನು ಗುರು, ಆರ ನೋಡಿದ್ರೆ ತಿರುಗಿ ನೋಡ್ತಾರೆ. ಮತ್ತೆ ಬಾ ಇನ್ನೂ ಕಡೆಗೆ. ಟೈಮ್ ಆಗಿದೆ, ಆಲ್ರೆಡಿ ಹೋಗಬೇಕು. ಏನು ಗುರು, ಈಡೇನು ಟ್ರಾಫಿಕ್ ಜಾಮು. ಇಲ್ಲೇ ಲೆಫ್ಟ್ ತೊಗೊಳ್ಳೋದು ಒಳ್ಳೇದು. ನಾನು ಇಲ್ಲಿ ಜಾಮಲ್ಲಿ ಸಾಯೋ ಬದಲು ದಿಸ್ ಈಸ್ ಅ ಪ್ಲೇಸ್. ಹೇಳಿ ಬಂದೇ ಬರ್ತಾವೆ ಆಲ್ರೆಡಿ ಮೇನ್ ರೋಡು. ಯಾವನು ಗುರು ಆ ಜಾಮನ್ ಸಾಯ್ತಾನೆ, ಅಷ್ಟು ಉದ್ದ ಐತೆ, ಓವರ್ಟೇಕ್ ಮಾಡೋಕ್ಕಾಗಲ್ಲ, ಏನಿಲ್ಲ. ಓ ಎತ್ತಿ ಹಾಕಿ ಗಿಂಡಿ ಎಲ್ಲ ಪೇನು. ಓ ಮೈ ಗಾಡ್. ಡಾರ್ಮೆಟರಿನೂ ಇದೆಯಾ? ಇದೆ ಅದೇ, ಇದು ಚೌಟ್ರಿನ ಡಾರ್ಮೆಟರಿ ಅಂತ ಕೊಟ್ಬಿಡ್ತಾನೆ. ಅಲ್ಲಿ ಏನು ಇಲ್ಲಿಂದ ಕರಿಘಟ್ಟ ಅಲ್ಲೇ ನಿಮ್ಮ ಎದುರುಗಡೆ ಕಾಣಿಸ್ತಾ ಇರ್ಬೋದು. ಅದೇ ಕರಿಘಟ್ಟ. ಅಲ್ಲಿ ಹೋಗ್ಬೇಕಂದ್ರೆ ಒಂಚೂರು ಮುಂದೆ ಹೋಗಿ ಬಲಗಡೆ ತಿರುಗೋಬೇಕು. ತೋರಿಸ್ತೀನಿ ಬನ್ನಿ ಎಲ್ಲಿ ಅಂತ. ಓ ಇದಾಗ್ತು. ಇಲ್ಲ ಈ ಬ್ರಿಡ್ಜ್ ಆಗ್ತಿದ್ದಂಗೆನೆ ಇಲ್ಲೊಂದು ಚಿಕ್ಕ ಡಿವೈಡರ್ ಬರುತ್ತೆ. ಡಿವೈಡರ್ ಮಾರಿರೋದು ನಾವೇ ಹೊಡೆದಾಕ ಮಾರ್ಕೊಂಡಿದೆ ಗೊತ್ತಿಲ್ಲ. ಇಲ್ಲಿ ರೈಟ್ ಇಳಿಸ್ಬೇಕು, ಹುಷಾರಾಗಿ ಇಳಿಸ್ಬೇಕು. ಹೆವಿ ಕಷ್ಟ ಇದೆ ಮಾತ್ರ. ಇಲ್ಲಿಂದ ಕರಿಘಟ್ಟ ಲಾಸ್ಟು. ಅಲ್ಲೇ ಕರಿಘಟ್ಟ ಲಾಸ್ಟು. ಹಾಂ ಇಲ್ಲ ಕರಿಘಟ್ಟ. ಪಾಪ ಹುಡುಗ ಮಂಟೆ ಕೊಪ್ಪಳಂತೆ. ನಾನು ಊರೇ ಕೇಳಲಿಲ್ಲ ಗುರು. ಇಲ್ಲಿ ಕರಿಘಟ್ಟನೇ ಲಾಸ್ಟು. ಮಂಟೆ ಕೊಪ್ಪಳಲ್ಲಿ ಬರೋದು ಅಂತ ಗೊತ್ತಿಲ್ಲ. ಅವ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಕರಿಘಟ್ಟದಿಂದ ಇನ್ನೆಷ್ಟು ಕಿಲೋಮೀಟರ್ ಅಂತ. ಜಾಸ್ತಿ ಕಿಲೋಮೀಟರ್ ಇದ್ದಿದ್ರೆ ಡ್ರಾಪ್ ಮಾಡ್ಬೋದು. ಎಷ್ಟು ಕಿಲೋಮೀಟರ್ ಅಂತ ಕೇಳಬೇಕಿತ್ತು ಗುರು. ಕಮ್ಮಿ ಇದ್ದಿದ್ರೆ ಡ್ರಾಪ್ ಮಾಡ್ಬೋದಿತ್ತು. ಇಲ್ಲಿಂದ ಕರಿಘಟ್ಟ ಎಷ್ಟು ಕಿಲೋಮೀಟರ್ ಅಂತಲೇ ಗೊತ್ತಿಲ್ಲ ನನಗೆ. ಆ ಹುಡುಗ ಕರಿಘಟ್ಟನೇ ಲಾಸ್ಟ್ ಅಂತ ಹೇಳಿದ್ಮೇಲೆ ಗೊತ್ತಾಯಿತು ಈ ರೋಡ್ ಕರಿಘಟ್ಟಕ್ಕೆ ಹೋಗುತ್ತೆ ಅಂತ. ನಿಮಗೆ ಎದುರುಗಡೆ ಏನು ಕಾಣಿಸ್ತಾ ಇದೆಯೋ ಫ್ಲೈ ಓವರ್, ಅದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇದು. ಇಲ್ಲೇ ಹೋಗಿರೋದು ಆ ರೋಡು. ನಾವು ಅಲ್ಲಿಂದ ಆಚೆ ಬಂದ್ವಲ್ಲ, ಅದಿಲ್ಲೇ ಹೋಗಿರೋದು ರೋಡು. ಮೇಲ್ಗಡೆ ಏನು ನೋಡ್ತಾ ಇದ್ದೀರೋ
ಎಲ್ಲ ಅದೇ ಓಡಾಡ್ತಾರೆ ಕಾರುಗಳು. ಮೈಸೂರು ಬೆಂಗಳೂರು ಹೈವೇದು ಪಕ್ಕದಲ್ಲೇ ಸರ್ವಿಸ್ ರೋಡ್ ಸಹ ಆಗಿದೆ. ನಾವು ಹೋಗ್ತಾ ಹಿಂಗೆ ಹೋಗ್ಬೋದು, ಮುಂದೆ ಜಾಯಿನ್ ಸಿಗೋದು ಜಾಯ್ನ್ ಹಾಕೋ ಹೊಂಟೋಗ್ಬೋದು. ಬೆಸ್ಟ್ ರೂಟು. ಬಾ ಒಳ್ಳೊಳ್ಳೆ ಹಂಸಗಳು, ಎಲ್ಲೆಲ್ಲಿ ನೋವು ಬೇಕೋ ಎಲ್ಲ ಕಡೆ ನೋವ್ತವೆ. ಹಾಕಿದ್ದೀರ ಗೌರ್ಮೆಂಟ್ ಅವರೇ, ಸರಿಯಾಗಿ ಹಾಕಿದ್ದೀರ ಹಂಸಗಳನ್ನ. ಏನಲ್ಲಿ ಸರಿಯಾಗಿ ಹಾಕಿದ್ದೀರ. ಬಂತು ನೋಡಿ ಕರಿಘಟ್ಟ. ನೀವು ಸ್ಟೆಪ್ಸ್ ಹತ್ತೀವಿ ಅಂದರೆ ಸ್ಟೆಪ್ಸ್ ಸಹ ಇದೆ, ಗಾಡಿಲೇ ಹೋಗ್ತೀವಿ ಅಂದರೆ ರೂಟು ಇದೆ. ಡೈರೆಕ್ಟ್ ಟೆಂಪಲ್ ಮುಂದೆನೇ ಹೋಗುತ್ತೆ. ಸ್ಟೆಪ್ಸು ಇಲ್ಲೆಲ್ಲ ಕಾಣಿಸ್ಬೇಕಲ್ಲ. ಹಾಂ, ಇಲ್ಲಿದೆ ಬನ್ನಿ, ಇಲ್ಲಿದೆ ನೋಡಿ ಲೆಫ್ಟಲ್ಲಿ ಇದು ಸ್ಟೆಪ್ಸು. ಹತ್ತಕ್ಕಾಗಲ್ಲ ಅಂದರೆ ಕಮನ್ ಗೈಸ್ ಹಿಯರ್ ಐ ಆಮ್ ಅಂದ್ಕೊಂಡು ಇಲ್ಲಿ ರೋಡೇ ಇದೆ, ಕರಿಘಟ್ಟಕ್ಕೆ ಹೋಗುವ ರೋಡು. ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಆದರೆ ಹೆವಿ ಅಪ್ಪಿದೆ. ನಾನೊಂದ್ಸತಿ ಇಲ್ಲಿಗೆ ಸ್ಪ್ಲೆಂಡರ್ ತಂದುಬಿಟ್ಟು ಬೇಡ ನನ್ನ ಕತೆ. ನೀವು ಈ ಜಗ್ಗೇಶ್ ಅವ್ರದ್ದು ಯಾವುದೋ ಮೂವಿ ಬಂತ, ಜಗ್ಗೇಶ್ ಮತ್ತು ಅದಿತಿ ಅವ್ರದ್ದು ತೋತಾಪುರಿ, ಆ ಒಂದು ಸೀನಲ್ಲಿ ಶೂಟ್ ಆಗಿದೆ. ಆ ಸೀನ್ ಹಾಕಿದ್ರೆ ಪಕ್ಕಾ ಕಾಪಿರೈಟ್ಸ್ ಬರ್ತದೆ ಗೊತ್ತು, ಅದಕ್ಕೆ ಹಾಕಲ್ಲ. ನೀವು ಆ ವಿಡಿಯೋ ಮೂವಿ ನೋಡುವಾಗ ಈ ಸೀನ್ ನೋಡ್ಕೊಳ್ಳಿ. ಅವ್ರ ಕಾರಲ್ಲಿ ಬಂದಾಗ ಪಾಪ ತಲೆಗೆ ಬರ್ತಾರೆ ಜಗ್ಗೇಶ್ ಅವರು, ಆ ಸೀನ್ ಇಲ್ಲೇ ನಡೆದಿರೋದು. ಪರವಾಗಿಲ್ಲ, ನಮ್ಮ ಜಿಕ್ಸು ಹತ್ತುತ್ತಾ ಇದೆ. ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೆ ಸ್ಪ್ಲೆಂಡರಲ್ಲಿ. 110cc ಸ್ಪ್ಲೆಂಡರು ಹತ್ತುತ್ತಾನೇ ಇರಲಿಲ್ಲ. ತೋರಿಸ್ತಾ ಇದೆ ನೋಡಿ, ಫುಲ್ಲು ಏರ್ಪಿನ್ ಬೆಂಡು. 1ನೇ ಗೇರು 2ನೇ ಗೇರು, 1ನೇ ಗೇರು 2ನೇ ಗೇರು. ನೋಡ್ಗುರು ತಾತ ಮೆಟ್ಲು ತೋರಿ. ಓ ಮೈ ಗಾಡ್, ನಾವು ಏನು ಗುರು ಅವ್ರ ಮುಂದೆ. ಹಾಂ, ವಾಕಿಂಗ್ ಭಯ್ಯ. ಅರೇ ಇಲ್ಲಿಂದ ಅಲ್ಲಿ ವ್ಯೂ ಪಾಯಿಂಟ್ಗೆ ದಾರಿ ಇದೆ, ಹೋಗ್ಬೋದು. ಅಲ್ಲಿ ಕಾಣಿಸಿದವ್ರಿ ಮಿನಿ ಗುಂಬಜ್, ಅದು ಮಿನಿ ಗುಂಬಜ್. ಗೋಲ್ ಗುಂಬ, ಗೋಲ ಗುಮ್ಮಟ, ಅದು ಚೋಟಾ ಗೋಲ್ ಗುಮ್ಮಟ. ಶ್ರೀರಂಗಪಟ್ಟಣದಲ್ಲಿರೋ ಚೋಟಾ ಗೋಲ್ ಗುಮ್ಮಟ. ಅಲ್ಲಿ ವ್ಯೂ ಪಾಯಿಂಟ್ ಕಾಣಿಸ್ತಿದೆ ನಿಮಗೆ. ಆ ಪೀಕಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ದಾರಿ ಇದೆ, ಬಟ್ ಅಲ್ಲಿ ಗಾಡಿ ಹೋಗಲ್ಲ. ಏನಿದ್ರು ಕಾಲಲ್ಲಿ ಹೋಗಬೇಕು. ಹೇಗೆ ಹೋಗ್ಬೇಕು ಹೇಳಿ? ಕಾಲಲ್ಲಿ ಹೋಗ್ಬೇಕು. ಇನ್ನೂ ಎಷ್ಟು ಹತ್ಬೇಕು ಮೇಲ್ಗಡೆಗೆ, ಸುಸ್ತೇ ಆಗೋಯ್ತಲ್ಲ. ಇದು ಹೆಂಗೆ ಹೊತ್ಕೊ ಹೋಗ್ತಾ ಇದ್ದಾರೆ. ಸಮೀರ್ ಆಚಾರ್ಯ ಇದ್ದಂಗೆ ಅಲ್ಲ, ಅದೇ ಬಿಗ್ ಬಾಸ್.